ನವೋದಯ ವಿದ್ಯಾಸಂಘ ಚನ್ನಪಟ್ಟಣ ಈ ದಿವಸ SSLC ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು ನಮ್ಮ ಸಂಸ್ಥೆ ಉತ್ತಮ ಫಲಿತಾಂಶದೊಂದಿಗೆ ಹಾಗೂ ನಮ್ಮ ಶಿಕ್ಷಕರ ಶ್ರಮದ ಫಲವಾಗಿ ಆಡಳಿತ ಮಂಡಳಿ ಪರವಾಗಿ ಎಲ್ಲರೂ ಹೃದಯಪೂರ್ವಕವಾಗಿ ಕರ್ತವ್ಯ ನಿರ್ವಹಿಸಿದ್ದರಿಂದ ಉತ್ತಮವಾದ ರಿಸಲ್ಟ್ ಬಂದು ನಮ್ಮ ಶಾಲೆಗೆ ಕೀರ್ತಿ ತಂದಿರ್ತಾರೆ. ನಮ್ಮ ಇಂಗ್ಲೀಷ್ ಮೀಡಿಯಂ ಪ್ರೌಢಶಾಲೆಯಲ್ಲಿ 25ನೇ ಸಾಲಿನಲ್ಲಿ 49% ರಿಸಲ್ಟ್ ಬಂದಿದ್ದು 26ನೇ ಸಾಲಿಗೆ 98.4% ರಿಸಲ್ಟ್ ಬಂದಿದೆ. ಸೊ ಆ ಶಾಲೆ ಮುಖ್ಯಸ್ಥರಿಗೂ ಹಾಗೂ ಆ ಶಾಲೆ ಶಿಕ್ಷಕರಿಗೆ ನಮ್ಮ ಸಂಘದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೂ ಆ ಶಾಲೆಯಲ್ಲಿ A+ 3 ಜನ, A 13 ಜನ, B+ 19 ಜನ, B 22 ಜನ, C+ 35, C 24 ಒಟ್ಟು 118 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 114 ಜನ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಹಾಗೂ ನಮ್ಮ ಶಾಲೆ ಇನ್ನೊಂದು ವಿಂಗಿನಲ್ಲಿ ಕನ್ನಡ ಮೀಡಿಯಂನಲ್ಲಿ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಕನ್ನಡ ಮೀಡಿಯಂನಲ್ಲಿ ಹೋದ ವರ್ಷ 38% ಬಂದಿದ್ದು ಈಗ 95% ರಿಸಲ್ಟ್ ಕೊಟ್ಟಿರ್ತಾರೆ. ಅದರಿಂದ ಆ ಶಾಲೆ ಮುಖ್ಯಸ್ಥರಿಗೆ ಮತ್ತು ಶಿಕ್ಷಣ ವೃಂದದವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇವೆ. ಹಾಗೂ ಇನ್ನೊಂದು ಸಂಸ್ಥೆ ನಮ್ಮ ಅಂಗಸಂಸ್ಥೆಯಾದ ಕುಂಚೋನಲ್ಲಿ ಹೋದ ವರ್ಷ 85% ರಿಸಲ್ಟ್ ಬಂದಿದ್ದು ಈ ವರ್ಷ 99%ಗೆ ಮುನ್ನಡೆ ನಡೆದಿದ್ದಾರೆ. ಈ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಹಾಗೂ ಮತ್ತೊಮ್ಮೆ ನಮ್ಮ ಶಾಲೆಯಲ್ಲಿ ಉತ್ತಮವಾದ ವಾತಾವರಣ ನಿರ್ಮಿಸಿದ್ದು, ಉತ್ತಮವಾದ ಕ್ರೀಡಾಂಗಣ ಹೊಂದಿದ್ದು, ಉತ್ತಮವಾದ ಲೈಬ್ರರಿ ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಉತ್ತಮವಾದ ಲೈಬ್ರರಿ ಮಾಡಲಿದ್ದು, ಕಂಪ್ಯೂಟರ್ ಕ್ಲಾಸ್ಗಳನ್ನು ಮಾಡಲಿದ್ದು, ಇವೆಲ್ಲ ದಯಮಾಡಿ ನಮ್ಮ ಶಿಕ್ಷಕರ ಪರವಾಗಿ ಆಡಳಿತ ಪರವಾಗಿ ನೀವು ಪ್ರವೇಶ ಮಾಡಿದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಪಟ್ಟು ನಿಮ್ಮ ಏಳಿಗೆಗಾಗಿ ದುಡಿದೇವೆ ಅಂತ ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ. ದಯಮಾಡಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಪ್ರವೇಶ ಮಾಡಿ ನಮ್ಮ ಉತ್ತಮ ಪ್ರವೇಶ ಕಡೆಗೆ ಶ್ರಮಪಡ್ತೇವೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಏನು ನಮ್ಮ ನವೋದಯ ಸಂಸ್ಥೆ ಹಳೆ ಗತವೈಭವವನ್ನು ಮರುಕಳಿಸ್ತಾ ಇದೆ, ಅದಕ್ಕೆಲ್ಲರಿಗೂ ಭಾಳ ಸಂತೋಷ ಆಗ್ತಾ ಇದೆ. ಕಾರಣಕರ್ತರಾದಂಥ ನಮ್ಮ 13 ಜನ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವರ್ಗ, ಅದರಲ್ಲೂ ವಿದ್ಯಾರ್ಥಿಗಳು ಯಾವ ರೀತಿ ಅಂದರೆ 90% ಇರೋದನ್ನ 95% ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ. 20% ಇರೋ ಮಕ್ಕಳುಗಳನ್ನ 60ರಿಂದ 80%ಗೆ 90% ತಗೊಂಡೋದೇ ದೊಡ್ಡ ವಿಚಾರ ಇದೆ. ನಮ್ಮ ನವೋದಯ ಸಂಸ್ಥೆ ಅಧ್ಯಾಪಕ ವರ್ಗ ಮತ್ತು ನಮ್ಮ ಎಲ್ಲ ನಿರ್ದೇಶಕ ವರ್ಗ, ಅಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ನಿರ್ದೇಶಕರೆಲ್ಲ ಶ್ರಮಪಟ್ಟು ಚುನಾವಣಾ ಪೂರ್ವದಲ್ಲಿ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೋ ನಮ್ಮ ನವೋದಯ ಸಂಸ್ಥೆಯ ಹಳೆ ಗತವೈಭವವನ್ನು ಮರುಕಳಿಸಿದೆ. ಮುಂದೆನೂ ಸಹ ಇದೇ ರೀತಿ ನಾವೇನು ಯೋಜನೆಗಳು ಹಾಕ್ಕೊಂಡು ಈಗ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ನೂತನವಾಗಿ ಒಂದು ಗ್ರಂಥಾಲಯ ಓಪನ್ ಮಾಡಬೇಕು ಅಂತ ಇದ್ದೀವಿ. ತಾಲೂಕಿನಲ್ಲೇ ಪ್ರಪ್ರಥಮವಾಗಿರುವಂಥ ಲ್ಯಾಬ್ನು ಸುಸಜ್ಜಿತವಾದ ಲ್ಯಾಬ್ ಇದೆ, ಸುಸಜ್ಜಿತವಾದ ಲ್ಯಾಬ್ ಎಲ್ಲ ಇದೆ. ಮತ್ತು ನುರಿತ ಶಿಕ್ಷಕ ವರ್ಗ, ಎಲ್ಲ ಬೋಧಕೇತರ ವರ್ಗನೂ ನಾವೆಲ್ಲ ಯಾವುದೇ ರೀತಿಯಾದ ಆಮೇಲೆ ಕಂಪ್ಯೂಟರ್ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಮತ್ತು ಏನು ನಾವು ಚುನಾವಣಾ ಪೂರ್ವದಲ್ಲಿ ಏನು ಎಲ್ಲರಿಗೂ ಆಶ್ವಾಸನೆ ಕೊಟ್ಟಿದ್ದೋ ಅದನ್ನು ನಮ್ಮ ಕೈಲಾದಷ್ಟು ನಾವು ಈಗ PUCನಲ್ಲೂ CET, NEET ಇರ್ಬೋದು, JEE ಮೇನ್ಸ್ ಇರ್ಬೋದು, ಎಲ್ಲ ಆ ಮಕ್ಕಳಿಗೆ ಏನು ಅವ್ರು ತಗೋತಾರೆ ಅದನ್ನು ಕೊಡೋಕ್ಕೆ ನಾವು ನವೋದಯ ಸಂಸ್ಥೆ ಸದಾ ಸಿದ್ಧವಾಗಿರುತ್ತೆ. ದಯವಿಟ್ಟು ಎಲ್ಲ ನನ್ನ ಚಂದ್ರಾಪಟ್ಟಣ ತಾಲೂಕಿನ ಎಲ್ಲ ವರ್ಗದವರೆಗೂ ನಾನು ಕೇಳ್ಕೊತಾ ಇದ್ದೀನಿ, ಈ ಸಂಸ್ಥೆನ ಬೆಳೆಸಿ ಉಳಿಸಿ. ಯಾವುದಕ್ಕೋಸ್ಕರ ಈ ಸಂಸ್ಥೆಯಿಂದ ಲಕ್ಷಾಂತರ ಜನ ಓದಿ ಲಕ್ಷಾಂತರ ಜನ ಮಕ್ಕಳುಗಳು ಎಲ್ಲ ಹೊರದೇಶದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಈ ಸಂಸ್ಥೆಯ ಒಂದು ಘನತೆಯೇ ಅಷ್ಟಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಆದ್ದರಿಂದ ದಯವಿಟ್ಟು ಎಲ್ಲ
ಸಾರ್ವಜನಿಕರನ್ನ ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ನವೋದಯ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡಿದ್ದೀವಿ, ಮುಂದೆನೂ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ರಿಸಲ್ಟ್ ಬಂದಿರೋ ದಿವಸ ಎಲ್ಲ ಮಕ್ಕಳಿಗೆ ಹಾಗೂ ನಮ್ಮ ಶಾಲೆಯಲ್ಲಿ ಟೀಚಿಂಗ್ ಮಾಡಿದ ಬೋಧಕರು ಅಥವಾ ಬೋಧಕಿಯರು ಏನಿದ್ದಾರೆ ಅಷ್ಟೂ ಜನಕ್ಕೆ ನಾನು ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ಪ್ರತಿ ವರ್ಷವೂ ಏನಾಗ್ತಿತ್ತು, ನಾವು ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಅದರಲ್ಲೂ ಲಾಸ್ಟ್ ಇಯರ್ 2025ನೇ ಸಾಲಿನಲ್ಲಿ ನಾವು ಸ್ವಲ್ಪ ತುಂಬ ನಮ್ಮ ಶಾಲೆ ಅಂತಲ್ಲ, ಇಡೀ ಜಿಲ್ಲೆನಲ್ಲೇ ಒಂದು ರಿಸಲ್ಟ್ ವಿಚಾರವಾಗಿ ಕುಂಠಿತವಾಗಿತ್ತು. ಬಟ್ ನಮ್ಮ ಶಾಲೆನಲ್ಲೂ ಅಷ್ಟೇ ಹೋದ್ಸಲ ತುಂಬ ಒಳ್ಳೆ ರಿಸಲ್ಟ್ ಏನಿರಲಿಲ್ಲ. ಏಕೆಂದರೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದು. ಹೋದ್ಸಲಿಗಿಂತ ಈ ಸಲ ಏನಾಗಿದೆ, ಪ್ರತಿ ಒಂದು ಶಾಲೆಗಿಂತ ಹೆಚ್ಚಾಗಿ ನಮ್ಮ ಶಾಲೆಯಲ್ಲಿ ನೀವು ಬೇರೆ ಕಡೆ ಓದೋದಕ್ಕಿಂತ ಇಲ್ಲಿ ಮಕ್ಕಳು ಓದೋದು ಏನಿದ್ದಾವೆ ಎಲ್ಲ ಹಳ್ಳಿ ಕಡೆಯಿಂದ ಬರ್ತವೆ. ಆಮೇಲೆ ನಮ್ಮಲ್ಲಿ 35ರಿಂದ 40-50% ಮಾತ್ರ ಬರುತ್ತೆ. ಆ ಸ್ಟೇಜಲ್ಲಿರೋ ಮಕ್ಕಳು ಮಾತ್ರ ಬರೋದ್ರಿಂದ ನಮಗೆ ಹೋದ್ಸಲ 49%ಇಂದ ಈ ಸಲ 63% ಜಾಸ್ತಿ ಆಗಿದೆ. 63% ಜಾಸ್ತಿ ಅಂದರೆ ಹೋದ್ಸಲ 38% ಇತ್ತು, ಈ ಸಲ 94.29 ಬಂದಿದೆ. ಅಂದರೆ 63% ಅಷ್ಟು ಜಾಸ್ತಿ ಆಗಿದೆ. ಆ ಒಂದು ಇದಕ್ಕೆ ನಾವು ಬರೀ ನಮ್ಮ ಒಂದು ಇದ್ರಲ್ಲ, ನಾವು 13 ಜನ ಎಫರ್ಟ್ ಏನು ಹಾಕಿದ್ದೀವಿ. ಅದರಲ್ಲೂ ಹೈಸ್ಕೂಲ್ ವಿಚಾರದಲ್ಲಿ ಕಾಳೆನಹಳ್ಳಿ ಆನಂದ್ ಅವರು ಏನಿದ್ದಾರೆ ಈ ವಿಚಾರದಲ್ಲಿ ತುಂಬಾ ಎಫರ್ಟ್ ಹಾಕಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬಂದು ರಾತ್ರಿ ಸಂಜೆ 6:30 ತನಕ ನವೋದಯ ಸಂಸ್ಥೆ ಬಿಟ್ಟು ಅಳ್ಳಾಡಿಲ್ಲ ಕಾಳೆನಹಳ್ಳಿ ಆನಂದ್ ಅವರು. ಹಾಗೆ ಅವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಇನ್ನು 12 ಜನನು ಕಾಳೆನಹಳ್ಳಿ ಆನಂದ್ ಅವ್ರಿಗೆ ಈ ಒಂದು ವಿಚಾರವಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ವಿ. ಹಾಗೆ ನಮ್ಮ ಶಾಲೆಯಲ್ಲಿ ಆರ್ಯನ್ ಅಂತ 625ಕ್ಕೆ 611 ಮಾರ್ಕ್ಸ್ ತೆಗೆದಿದ್ದಾನೆ. ಆ ಹುಡುಗಂಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ವಿ. ಹಾಗೆ ಆ ಹುಡುಗಂಗೆ ಯಾವುದೇ ಒಂದು ನಮ್ಮ ಸಂಸ್ಥೆಯಿಂದ ಯಾವುದೇ ಎಜುಕೇಷನ್ ಮುಂದೆ ಯಾವುದೇ ಒಂದು ಇದ್ರೂ ನಮ್ಮ ಸಂಸ್ಥೆಯಿಂದ ನಮ್ಮ ಕಡೆಯಿಂದ 13 ಜನದ್ದು ಅವನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂತೀವಿ. ಹಾಗೆ ಈ ಒಂದು ವಿಚಾರವಾಗಿ ನೆಕ್ಸ್ಟ್ ನಮ್ಮ ಎಷ್ಟು ಜನ 2 ಜನ ಫೇಲ್ ಆಗಿರೋದು, 119 ಜನಕ್ಕೆ 2 ಫೇಲ್ ಆಗಿರೋದು. ಆ 2 ಫೇಲ್ ಆಗಿರೋರ್ನಲ್ಲೂ ನಾವು ರಿವ್ಯಾಲ್ಯೂಯೇಷನ್ಗೆ ಹಾಕಿಸ್ತಾ ಇದ್ದೀವಿ. ರಿವ್ಯಾಲ್ಯೂಯೇಷನ್ಗೆ ಹಾಕಿಸಿದ್ರೆ 2 ಪಾಸ್ ಆಗೋ ಒಂದು ಪರಿಸ್ಥಿತಿ ಇದೆ. ಆ ಪಾಸ್ ಆದರೆ ನಮಗೆ 100ಕ್ಕೆ 100% ಬರೋ 100ಕ್ಕೆ 100 ಪಾಸ್ ಆಗ್ತಾರೆ ಹುಡುಗರು ಅಂತ ಹೇಳ್ತಾ, ಆಮೇಲೆ ಈಗ ನೆಕ್ಸ್ಟು ಇಲ್ಲಿ ನಮ್ಮಲ್ಲಿ ಏನು ಪಾಸ್ ಆಗಿದ್ದಾರೆ ಹುಡುಗರು, ಈ ಹುಡುಗರು ಬೇರೆ ಕಡೆ ಎಲ್ಲೂ ಹೋಗ್ಬೇಡಿ. ಆಮೇಲೆ ಬೇರೆ ಕಡೆ ಯಾವ್ಯಾವ ಸ್ಕೂಲಲ್ಲಿ ಏನೇನು ಓದಿದ್ದೀರಾ ಮಕ್ಕಳು, ಏನೇನು ಈ ಒಂದು ಪ್ರೆಸ್ ಮೀಟಲ್ಲಿ ಏನಾರು ನಮ್ಮನ್ನು ನೋಡ್ತಾ ಇದ್ರೆ, ನೀವು ಏನಾರು ಯಾವುದೇ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ಬೇರೆ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಹೋಗ್ದಲೆ ನಮ್ಮ ಅನುದಾನಿತ ಶಾಲೆಗಳಿಗೆ ಆಗಲಿ, ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಇಲ್ಲ ಅನುದಾನಿತ ಶಾಲೆಗಳಿಗೆ ಬನ್ನಿ. ಪ್ರೈವೇಟ್ ಶಾಲೆಗಳಿಗೆ ಹೋದ್ರೆ 70ರಿಂದ 80 ಸಾವಿರ ಕಟ್ಟಬೇಕಾಗತ್ತೆ. ನಮ್ಮಲ್ಲಿ ಅಷ್ಟೊಂದಿಲ್ಲ. ನಿಮಗೆ ನಿಮ್ಮ ಒಂದು ಎಂಥದ್ದು ಇದನ್ನ ವ್ಯವಹಾರವಾಗಿ ನಿಮ್ಮಲ್ಲಿ ಯಾವ ಥರ ಇದೆ ಅದನ್ನ ನೋಡ್ಕೊಂಡು ನಿಮ್ಮಲ್ಲಿ ಫೀಸ್ ಸ್ಟ್ರಕ್ಚರ್ನ ಫಿಕ್ಸ್ ಮಾಡಿದ್ವಿ. ಆಮೇಲೆ ಸುಮ್ಮನೆ ಯಾರೋ ಒಬ್ರು ಬರ್ತಾರೆ, ಇವ್ರು ಕಾರಲ್ಲಿ ಬಂದವ್ರಿಗೆ 50 ಸಾವಿರ ತಗೊಳ್ಳೋದು, ಸುಮ್ಮನೆ ಸೈಕಲಲ್ಲಿ ಬರೋರಿಗೆ 10 ಸಾವಿರ ತಗೊಳ್ಳೋದು, ಈ ಥರ ಏನಿಲ್ಲ. ಯಾರು ಬಂದ್ರೂ ಒಂದೇ ಫೀಸಿಬಲ್ ಆಗಿ ಅವ್ರಿಗೆ ಅನುಕೂಲವಾಗಂಥದ್ದು ಅವ್ರು ಕಟ್ಟಬಹುದಾದಂಥ ಒಂದು ಫೀಸ್ನ ಡಿಮ್ಯಾಂಡ್ ಮಾಡಿ ನಾವು ಇದು ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಸಂಸ್ಥೆನಲ್ಲಿ ಪ್ರತಿಯೊಂದು ಲ್ಯಾಬ್ ಆಗಲಿ, ಆಮೇಲೆ ಆಟದ ಮೈದಾನ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಏನೇ ಒಂದು ಫೆಸಿಲಿಟೀಸ್ ಬೇಕಿದ್ರು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಪ್ರೆಸ್ ಮೀಟಲ್ಲಿ ಪ್ರತಿಯೊಬ್ಬರು ಈಗ ಏನು ತೊಗೊಂಡಿದ್ದಾರೆ SSLCಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋದಕ್ಕೆ ಆ ಒಂದು ಇದರಲ್ಲಿ ಎಲ್ಲ ಟೀಚರ್ಸ್ಗೆ, ನಮ್ಮ ಆಡಳಿತ ಮಂಡಳಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ತುಂಬ